Hi, welcome back. So today in this lecture we are moving on to the new chapter, that is electrochemistry. So electrochemistry ಸಂಬಂಧಪಟ್ಟಂಗೆ ಯಾವ ಪ್ರಾಬ್ಲಮ್ಸ್ ನಿಮಗೆ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ರು ಆ ಪ್ರಾಬ್ಲಮ್ಸನ್ನು ಈ ಲೆಕ್ಚರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅರೌಂಡ್ 6 to 7 ಕ್ವಶನ್ಸು ಕೂಡ ನಾವು ಅದು ಕೂಡ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸನ್ನೇ ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಕ್ವಶನ್ ನಂಬರ್ 1. ಸೊ ಕ್ಯಾಲ್ಕುಲೇಟ್ ದ EMF ಆಫ್ ಅ ಸೆಲ್ ಫಾರ್ ದ ರಿಯಾಕ್ಷನ್. ಸೊ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ರಿಯಾಕ್ಷನ್ ಏನು ಕೊಟ್ಟಾರೆ ಅಂದರೆ ನಿಮಗೆ that is Mg solid, that is Ag plus aqueous, which converts into Mg2 plus aqueous plus Ag solid. ಸೊ ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ನೀವು ಇಲ್ಲಿ ಏನು ತೊಗೋತೀರಿ, 2 ತೊಗೋತೀರಿ ಆ್ಯಂಡ್ ಇದು ಏನಾಗುತ್ತೆ ನಿಮಗೆ 2. ಸೊ ಇದು ನಿಮಗೆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್. ಫರ್ದರ್ ಏನು ಕೊಟ್ಟಾರ ಅಂದರೆ ನಿಮಗೆ ಗಿವನ್ ಡಾಟಾ ಅಂಥೇಳಿ ಈ ನಾಟ್ ಆಫ್ ಅ ಸೆಲ್ Mgಗೆ ಎಷ್ಟು ಕೊಟ್ಟಾರ ನಿಮಗೆ ಈ ನಾಟ ಮೈನಸ್ 2.37 ಆ್ಯಂಡ್ Agಗೆ ನಿಮಗೆ 0.80 ಈ ನಾಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫರ್ದರ್ ನಿಮಗೆ ಕಾನ್ಸಂಟ್ರೇಷನ್ ಆಫ್ Mg2 ಪ್ಲಸ್ ಎಷ್ಟು ಕೊಟ್ಟಾರೆ ಅಂದರೆ 0.001 ಕೊಟ್ಟಿದ್ದಾರೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ Ag2 ಪ್ಲಸ್ ಎಷ್ಟು ಕೊಟ್ಟಾರೆ ಅಂದರೆ 0.0001 ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಟು ಕ್ಯಾಲ್ಕುಲೇಟ್ ದ EMF ಆಫ್ ಅ ಸೆಲ್. ಸೊ ಫಸ್ಟ್ ನಾವು ಗಿವನ್ ಡಾಟಾ ಬರಿತಾ ಹೋಗ್ಬಿಡ್ರಿ. ಸೊ ಈ ನಾಟ್ ಆಫ್ Mg ಬರೀರಿ, ಈ ನಾಟ್ ಆಫ್ Ag ಬರೀರಿ, ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ Mg ಮತ್ತು ಕಾನ್ಸಂಟ್ರೇಷನ್ ಆಫ್ Ag. ಸೊ ಗಿವನ್ ಡಾಟಾ ಬರ್ಕೋತೀವಿ. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ EMF ಆಫ್ ಅ ಸೆಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಏನು ಬರ್ತೈತಿ ಅಂದರೆ ಫಾರ್ಮುಲಾ ದಟ್ ಈಸ್ EMF ಆಫ್ ಅ ಸೆಲ್ ಈಸ್ ಈಕ್ವಲ್ಸ್ ಟು E naught of a cell minus 0.059 divided by n into log of product divided by the concentration of reactant. So concentration of product divided by concentration of reactant. So ನಿಮಗೆ ಇಲ್ಲಿ E naught of a cell ಕೊಟ್ಟಿಲ್ಲ. ಸೊ ಇಲ್ಲಿ ನಿಮಗೆ E naught of Mg ಮತ್ತು E naught of Ag ಎರಡು ಸೇರಿಸ್ಕೊಡತ್ತಾರ. ಸೊ E naught of a cell ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ ಅಂದರೆ E naught of a cell is equals to ಯಾವುದ್ರದ್ದು EMF ಅಥವಾ E naught of cell ಕಡಿಮೆ ಇರ್ತೈತಿ ಅದರೊಳಗೆ ಜಾಸ್ತಿ ಇರೋದ್ರೊಳಗೆ ಕಡಿಮೆ ಇರೋದನ್ನ ಏನು ಮಾಡಿರಿ ನೀವು ಮೈನಸ್ ಮಾಡ್ಕೋರಿ. ಸೊ ಇಲ್ಲಿ Mg ನಿಮ್ಮದು ಮೈನಸ್ 2.37 ಕೊಟ್ಟಾರ, Agದು ನಿಮ್ಗೆ ಎಷ್ಟು ಕೊಟ್ಟಾರ 0.80 ಕೊಟ್ಟಾರ. ಸೊ 0.80 ಏನಾಗುತ್ತೆ ನಿಮಗೆ ಜಾಸ್ತಿ ಆಗ್ತೈತಿ. ಹಾಗಾಗಿ 0.80 ಮೈನಸ್ ಆಫ್ ಮೈನಸ್ 2.37. ಸೊ ಜಾಸ್ತಿ ಇರೋದ್ರೊಳಗೆ ಏನು ಮಾಡ್ಕೋರಿ, ಕಡಿಮೆ ಇರೋದನ್ನು ನೀವು ಕಳ್ಕೊಂಡ್ರೆ ಅಂದರೆ ಏನು ಸಿಗ್ತೈತಿ ನಿಮಗೆ E naught ಆಫ್ ಅ ಸೆಲ್ ಸಿಗ್ತೈತಿ. ಸೊ ಇಲ್ಲಿ E naught ಆಫ್ ಸೆಲ್ ಎಷ್ಟಾಗುತ್ತೆ ಅಂದರೆ ನಿಮಗೆ ಎರಡು ಆ್ಯಡ್ ಮಾಡಿದರೆ ಎಷ್ಟು ಬರ್ತೈತಿ ಅಂದರೆ ದಟ್ ಈಸ್ 3.17 ಬರುತ್ತೆ. ಸೊ ಇಲ್ಲಿ ನಿಮ್ಮದು E naught ಆಫ್ ಅ ಸೆಲ್ ಎಷ್ಟು ಬರುತ್ತೆ 3.17 ಬರುತ್ತೆ. ಆ್ಯಂಡ್ ದ ವ್ಯಾಲ್ಯೂ ಆಫ್ ಎನ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಅಂದರೆ ನಿಮಗೆ ಇಲ್ಲಿ ದ ಲಾಸ್ ಆಫ್ ಎಲೆಕ್ಟ್ರಾನು ಅಥವಾ ಗೇನ್ ಆಫ್ ಎಲೆಕ್ಟ್ರಾನು ಟೋಟಲ್ ನಂಬರ್ ಎಷ್ಟಾಗಿರ್ತೈತಿ ನೋಡ್ಕೋರಿ. ಸೊ Mg ಪ್ಲಸ್ Mg 0 ಐತಿ, ಇಲ್ಲಿ ನಿಮ್ಮದು ಆಕ್ಸಿಡೇಷನ್ ಸ್ಟೇಟ 0 ಇದ್ದಿದ್ದು ಏನಾಗತ್ತೈತಿ +2 ಆಗತ್ತೈತಿ. ಸೊ 0 ಇದ್ದಿದ್ದು +2 ಆತಂದರೆ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ ಆಗೋದು ಎಷ್ಟಾಗುತ್ತೆ 2 ಆಗುತ್ತೆ. ಆ್ಯಂಡ್ ಅದೇ ಥರ Ag ಪ್ಲಸ್ ಇರೋದು ಇಲ್ಲಿ Ag 0 ಆಗುತ್ತೆ. 2 Ag ಅಂದ್ರೆ 2 ಎಲೆಕ್ಟ್ರಾನ್ಸ್ ಏನಾಗುತ್ತೆ ನಿಮಗೆ ಗೇನ್ ಆಗುತ್ತೆ. ದ ಟೋಟಲ್ ನಂಬರ್ ಆಫ್ ಗೇನ್ ಆಫ್ ಎಲೆಕ್ಟ್ರಾನ್ ಅಥವಾ ಟೋಟಲ್ ನಂಬರ್ ಆಫ್ ಲಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಾಗುತ್ತೆ 2 ಆಗುತ್ತೆ. ಹಾಗಾಗಿ ವ್ಯಾಲ್ಯೂ ಆಫ್ ಎನ್ ಎಷ್ಟಾಗುತ್ತೆ ನಿಮಗೆ 2. E naught ಆಫ್ ಸೆಲ್ ಎಷ್ಟು ಬರುತ್ತೆ 3.17 ಆ್ಯಂಡ್ ದ ವ್ಯಾಲ್ಯೂ ಆಫ್ ಎನ್ ಎಷ್ಟು ಬರುತ್ತೆ ನಿಮಗೆ 2 ಬರುತ್ತೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಎಷ್ಟೈತಿ ನಿಮಗೆ, ಪ್ರಾಡಕ್ಟ್ ಅಂದರೆ Mgದು ಎಷ್ಟೈತಿ 0.01 ಐತಿ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ 0.0001. ಸೊ ಇವೆಲ್ಲ ವ್ಯಾಲ್ಯೂಸ್ನು ಏನು ಮಾಡಿರಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಸೊ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದಿರಿ ಅಂದರೆ ದ ವ್ಯಾಲ್ಯೂ ಆಫ್ E naught ವಿಲ್ ಬಿ 3.17 minus 0.059 divided by the value of N2 into log of product concentration of 0.001 divided by reactant concentration 0.001. ಬಟ್ ಇಲ್ಲಿ ನಿಮ್ಮದು ಸ್ಟಾಕ್ಯೋಮೆಟ್ರಿನೂ ನೋಡ್ಕೋಬೇಕು. ಸೊ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬರೀಬೇಕಾದ್ರೆ ರಿಯಾಕ್ಟೆಂಟಲ್ಲಿ ನಿಮ್ಮ ಸ್ಟಾಕ್ಯೋಮೆಟ್ರಿ Agಗೆ ನಿಮ್ಮದು ಒಂದು ನಂಬರ್ ಕೊಟ್ಟಿದ್ರು, ಎಷ್ಟಿತ್ತು 2 ಇತ್ತು. ಆ 2ನ ಏನು ಮಾಡಿರಿ ನೀವು ಪವರಿಗೆ ತೊಗೋತೀವಿ. ಸೊ ರಿಯಾಕ್ಷನಲ್ಲಿ ನಿಮ್ಮ ರಿಯಾಕ್ಟೆಂಟಲ್ಲಿ ಇರ್ತಕ್ಕಂಥ ಸ್ಟಾಕ್ಯೋಮೆಟ್ರಿ ಮತ್ತು ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಸ್ಟಾಕ್ಯೋಮೆಟ್ರಿನ ಏನು ಮಾಡ್ತೀರಿ ನಾವು ಪವರಿಗೆ ತೊಗೋತೀವಿ. ಸೊ ಹಾಗಾಗಿ ಇಲ್ಲಿ ರಿಯಾಕ್ಟೆಂಟದ್ದು ಕಾನ್ಸಂಟ್ರೇಷನ್ ಬರೆದು ಪವರ್ ಏನು ತೊಗೋತೀರಿ 2 ಬರಿತೀರಿ.
ಸೊ ಈ ವ್ಯಾಲ್ಯೂಸ್ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂದ್ರೆ ಇದನ್ನು ನೀವು 0.001 ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 10 to the power minus 3. ಇದನ್ನು ನೀವು ಸ್ಕ್ವೇರ್ ಮಾಡ್ಕೊಂಡ್ರಿ ಅಂದರೆ ಎಷ್ಟು ಬರುತ್ತೆ ಅಂದರೆ ಇದು ನಿಮ್ಮದು 0.1 2 3 4 5 6 7 0 ಇಂಟು ಟ್ರಿಪಲ್ ಅಂದರೆ 7 0 ಬರುತ್ತೆ 1 ಬರುತ್ತೆ, ಇದನ್ನು ಸ್ಕ್ವೇರ್ ಮಾಡ್ಕೊಂಡ್ರಿ. ಸೊ ಇದನ್ನ ಏನಂತ ಬರಿಬೋದು ನಾವು 10 to the power minus 8 ಬರಿಬೋದು. ಸೊ ಇವೆರಡೂ ಸಿಂಪ್ಲಿಫೈ ಮಾಡಿ ಒಂದನ್ನು 10 to the power minus 3 ಇನ್ನೊಂದನ್ನು 10 to the power minus 8 ಬರಿಬೋದು. ಸೊ ಹಾಗಾಗಿ 3.17 ಮೈನಸ್ ಇದನ್ನು ಡಿವೈಡ್ ಮಾಡಿಕೊಂಡ್ರೆ ವಿಲ್ ಗೆಟ್ 0.0295 ಇಂಟು ಲಾಗ್ ಆಫ್ 10 to the power minus 3 ಡಿವೈಡೆಡ್ ಬೈ 10 to the power minus 8. ಸೊ ಈ 10 to the power minus 8 ನೀವು ಮೇಲ್ಗಡೆ ತೊಂದರೆ ಏನಾಗುತ್ತೆ, ಇದು ನಿಮಗೆ 10 to the power minus 3 ಇಂಟು 10 to the power 8 ಆಗುತ್ತೆ. ಸೊ ಈ ಮೈನಸ್ ಇದ್ದ ಮೇಲ್ಗಡೆ ಬಂತಂದರೆ ಪ್ಲಸ್ ಆಗುತ್ತೆ, ಇದು -3 ಇದು +8. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರ್ತೈತಿ, ಇದು 10 to the power 5 ಬರ್ತೈತಿ. ಸೊ ಅಂದರೆ ಲಾಗ್ 10 to the power -3 ಡಿವೈಡ್ ಬೈ 10 to the power -8 ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ 10 to the power 5. ಸೊ 3.17 ಮೈನಸ್ 0.0295 ಇಂಟು ಲಾಗ್ ಆಫ್ ಎಷ್ಟಾಗುತ್ತೆ ನಿಮಗಿದು 10 to the power 5. ಸೊ ಇಲ್ಲಿ ನಿಮಗೆ ಕ್ವಶನಲ್ಲಿ ಆಲ್ರೆಡಿ ಲಾಗ್ 10 to the power 5 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಾರ, ಅದು ಎಷ್ಟು ಬರ್ತೈತಿ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 5 ಕೊಟ್ಟಾರೆ. ಸೊ ಇದನ್ನು ಯಾವ ಥರ ಮಾಡ್ಕೋತೀರಿ ಅಂದರೆ ಲಾಗ್ 10 to the power 5ನ 5 ಇಂಟು ಲಾಗ್ 10 ಅಂತ ಬರ್ಕೋತೀವಿ. ಸೊ 10 to the power 5 ಇರೋದನ್ನ 5 ಇಂಟು ಲಾಗ್ 10 ಅಂತ ಬರ್ಕೋತೀರಿ. ಲಾಗ್ 10 ವ್ಯಾಲ್ಯೂ ಎಷ್ಟು ನಿಮಗೆ 1. ಸೊ 5 ಇಂಟು 1 ಎಷ್ಟಾಗುತ್ತೆ ನಿಮಗೆ 5 ಆಗುತ್ತೆ. ಸೊ ಲಾಗ್ 10 to the power 5 ವ್ಯಾಲ್ಯೂ ಎಷ್ಟು ನಿಮಗೆ 5. ಸೊ ದಟ್ ಈಸ್ 3.17 ಮೈನಸ್ 0.0295 ಇಂಟು 5. ಸೊ ಇದನ್ನು ಕಂಪ್ಲೀಟ್ ನೀವು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರ್ತೈತಿ ಅಂದ್ರೆ ಆನ್ಸರ್ ದಟ್ ಈಸ್ 3.02 ವೋಲ್ಟ್ಸ್. ದಿಸ್ ಈಸ್ ದ EMF ಆಫ್ ಅ ಸೆಲ್, ದಟ್ ಈಸ್ ಅ 3.02. ಸೊ ನಿಮಗೆ ಈ ಚಾಪ್ಟರಲ್ಲಿ ಮೋಸ್ಟ್ ಆಫ್ ದ ಟೈಮು EMF ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಡೆಲ್ಟಾ G0 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅದರ. ಸೊ ಈ ಕ್ವಶನಲ್ಲಿ EMF ಆಫ್ ಅ ಸೆಲ್ ಎಷ್ಟು ನಿಮಗೆ 3.02. ಸೊ ಇಲ್ಲಿ ಲಾಗ್ ವ್ಯಾಲ್ಯೂ ನಿಮಗೆ ಸಮ್ಟೈಮ್ಸ್ ಪ್ರಾಬ್ಲಮಲ್ಲಿನೇ ಮೆನ್ಷನ್ ಮಾಡಿರ್ತಾರೆ. ಸೊ ಮೆನ್ಷನ್ ಮಾಡಿಲ್ಲ ಅಂದರೆ ನಿಮಗೆ ಲಾಗ್ ಟೇಬಲ್ ಕೊಡ್ತಾರೆ ಎಕ್ಸಾಮಲ್ಲಿ, ಅದ್ರ ಥ್ರೂ ನೀವೇನು ಮಾಡ್ಕೋಬೇಕು ನೋಡಿಬಿಟ್ಟು ಲಾಗ್ ವ್ಯಾಲ್ಯೂನ ಬರ್ಕೋಬೇಕು. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್, ಟು ಕ್ಯಾಲ್ಕುಲೇಟ್ ಅ EMF ಆಫ್ ಅ ಸೆಲ್ ಇನ್ ವಿಚ್ ದ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ರಿಯಾಕ್ಷನ್ ಏನು ಕೊಟ್ಟಾರ ನೋಡ್ರಿ, ರಿಯಾಕ್ಷನು ಕೂಡ ಐತಿ. Ni solid and 2Ag plus which gives Ni2 plus 2Ag. ಸೊ ಇದು ನಿಮಗೇನು ಕೊಟ್ಟಿರೋ ರಿಯಾಕ್ಷನ್, ಅದರಲ್ಲಿನೇ ನಿಮಗೆ ಮುಂದ್ಗಡೆ ಏನು ಮಾಡಿದ್ದಾರೆ ಕಾನ್ಸಂಟ್ರೇಷನ್ ಮೆನ್ಷನ್ ಮಾಡಿದ್ದಾರೆ. Ag ಕಾನ್ಸಂಟ್ರೇಷನ್ ನಿಮಗೆ 0.002 ಆ್ಯಂಡ್ Ni ಕಾನ್ಸಂಟ್ರೇಷನ್ ನಿಮಗೆ 0.160. ಸೊ ಫರ್ದರ್ ನಿಮ್ಗೆ ಏನು ಕೊಟ್ಟಿದ್ದಾರೆ, ಡೈರೆಕ್ಟಾಗಿ E0 ಆಫ್ ಅ ಸೆಲ್ ಕೊಟ್ಟಿದ್ದಾರೆ. ಹಿಂದಿನ ಪ್ರಾಬ್ಲಮಿಗೆ ಈ ಪ್ರಾಬ್ಲಮಿಗೆ ನೀವು ನೋಡಿದಿರಿ ಅಂದರೆ ಹಿಂದಿನ ಪ್ರಾಬ್ಲಮಲ್ಲಿ E0 ಆಫ್ Mg ಮತ್ತು E0 ಆಫ್ Ag ಸಪ್ರೇಟ್ ಕೊಟ್ಟಿದ್ರು. ಅದೆರಡೂ ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಟೋಟಲ್ E0ನ ಕಂಡು ಹಿಡ್ಕೊಂಡಿದ್ವಿ. ಬಟ್ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ, E0 ಆಫ್ ಅ ಸೆಲ್ ಕೊಟ್ಟಿದ್ದಾರೆ. ಸೊ ಗಿವನ್ ಡಾಟಾ ಬರಿತಾ ಹೋಗ್ರಿ. ದ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 0.002 ಕೊಟ್ಟಿದ್ದಾರೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ Ni2 ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ 0.160 ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ E0 ಆಫ್ ಅ ಸೆಲ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 1.50 ಕೊಟ್ಟಿದ್ದಾರೆ. ಸೊ ಅಗೇನ್ ಈ ಪ್ರಾಬ್ಲಮ್ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, EMF ಆಫ್ ಅ ಸೆಲ್. ಅಗೇನ್ ದ EMF ಆಫ್ ಅ ಸೆಲ್ ಈಸ್ ಈಕ್ವಲ್ಸ್ ಟು ಏನೈತೆ ನಿಮಗೆ ಫಾರ್ಮುಲಾ E0 ಆಫ್ ಅ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ 2 ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದರೆ ಯಾವುದು ಬರುತ್ತೆ, ದ ಕಾನ್ಸಂಟ್ರೇಷನ್ ಆಫ್ Ni2 ಪ್ಲಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂದರೆ ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ಬರುತ್ತೆ. ಸೊ ಅಗೇನ್ ನಿಮಗೆ ಇಲ್ಲಿ E0 ಆಫ್ ಅ ಸೆಲ್ ಕೊಟ್ಟಾರೆ, ಡೈರೆಕ್ಟ್ 1.5 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ ವ್ಯಾಲ್ಯೂ ಆಫ್ ಇಲ್ಲಿ ನಿಮ್ದು ಏನಿರುತ್ತೆ N ಇರುತ್ತೆ. ಸೊ N ಅಂದರೆ ಏನು ಹೇಳಿದ್ವಿ ನಾವು, ದ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಲಾಸ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ Ni 0 ಇದ್ದಿದ್ದು ಏನಾಗತ್ತೈತಿ, Ni2 ಪ್ಲಸ್ ಆಗತ್ತೈತಿ. ದ ಟೋಟಲ್ ನಂಬರ್ ಆಫ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ನಿಮಗೆ 2. ಆ್ಯಂಡ್ Ag ಪ್ಲಸ್ ಇದ್ದಿದ್ದು ಏನಾಗತ್ತೈತಿ, Ag
0 ಆಗತೈತಿ. ಅಂದ್ರೆ ಇಲ್ಲಿ ನಿಮಗೆ ಒಂದು ಎ ಜಿದಲ್ಲಿ ಏನಾಗತ್ತೈತಿ, ಒಂದು ಎಲೆಕ್ಟ್ರಾನ್ ಗೇನ್ ಆಗತ್ತೈತಿ. ಸೊ 2 ಎ ಜಿ ಸಿಲ್ವರ್ ಇರೋದ್ರಿಂದ ಟೋಟಲ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ, 2 ಆಗುತ್ತೆ. ಹಾಗಾಗಿ ದ ವ್ಯಾಲ್ಯೂ ಆಫ್ ಎನ್ ಎಷ್ಟಾಗುತ್ತೆ ನಿಮಗೆ 2 ಆಗುತ್ತೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ, 0.160 ಆ್ಯಂಡ್ ಅ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ನಿಮಗೆ 0.002. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಏನು ಮಾಡಿರಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ನಮಗೆ ಇ ನಾಟ್ ಆಫ್ ಅ ಸೆಲ್ ಕೊಟ್ಟಿದ್ದಾರೆ, ದಟ್ ಈಸ್ ಇ ನಾಟ್ ಆಫ್ ಅ ಸೆಲ್ ಈಸ್ 1.5 ಮೈನಸ್ 0.059 ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಎನ್ ಎಷ್ಟು ಬರುತ್ತೆ ನಿಮಗೆ 2 ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಸೊ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಎಷ್ಟೈತಿ ನಿಮಗೆ 0.160 ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 0.002 ಕೊಟ್ಟಿದ್ದಾರೆ. ಸೊ ಇಲ್ಲಿ 0.002 ಆಗಿಂದ ಇದನ್ನ ಏನು ಮಾಡ್ಕೋಬೇಕಾಗತ್ತೆ, ನಾವು ಸ್ಕ್ವೇರ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸ್ಟಾಕ್ಯೋಮೆಟ್ರಿ ಫಾರ್ AG2 ಪ್ಲಸ್ ಎಷ್ಟಿತ್ತು ನಿಮಗೆ 2 ಇತ್ತು, ಹಾಗಾಗಿ ಇಟ್ ಈಸ್ 0.002 ಸ್ಕ್ವೇರ್ ಆಗುತ್ತೆ. ಸೊ ಇದನ್ನು ನೀವು ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, ಇದು ನಿಮ್ಮದು 0.160 ಡಿವೈಡ್ ಬೈ 0.004 ಬರುತ್ತೆ. ಸೊ ಇದನ್ನು ನೀವು ಕಂಪ್ಲೀಟ್ ಆಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇದೆಷ್ಟಾಗುತ್ತೆ ಅಂದರೆ ಲಾಗ್ 40,000 ಬರುತ್ತೆ. ಸೊ ಇದು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಲಾಗ್ 40,000 ಬರುತ್ತೆ. ಸೊ 1.5 ಮೈನಸ್ 0.059 ಡಿವೈಡ್ ಬೈ 2 ಮಾಡಿಕೊಂಡ್ರಿ ಅಂದರೆ 0.0295 ಇಂಟು ಲಾಗ್ ಆಫ್ 40,000. ಸೊ ಇಲ್ಲಿ ಲಾಗ್ ಆಫ್ 40,000 ವ್ಯಾಲ್ಯೂ ನೀವು ಕಂಡುಹಿಡ್ಕೊಂಡ್ರಿ ಅಂದರೆ 1.5 ಮೈನಸ್ 0.0295 ಇಂಟು ಲಾಗ್ 40,000 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ನಿಮಗೆ ಅರೌಂಡ್ ದಟ್ ಈಸ್ 4.6. ಇಲ್ಲಿ ನಿಮಗೆ ಲಾಗ್ ವ್ಯಾಲ್ಯೂನ ಕೊಟ್ಟಿಲ್ಲ. ಸೊ ಇದನ್ನು ಯಾವ ಥರ ಬರ್ಕೋಬೋದು ನೀವು ಇದನ್ನು ಅಂತ ತೊಗೊಂಡ್ರಿ ಅಂದರೆ ದಿಸ್ 40,000 ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲಾಗ್ 4 ಇಂಟು 10 ಟು ದಿ ಪವರ್ 4 ಅಂತ ಬರ್ಕೋಬೋದಾ. ಸೊ 40,000 ಇರೋದನ್ನು ಲಾಗ್ 4 ಇಂಟು 10 ಟು ದಿ ಪವರ್ 4. ಸೊ ಇದು ಯಾವ ಥರ ಇರ್ತೈತಿ ಅಂದರೆ ನಿಮಗೊಂದು 3-4 ಫಾರ್ಮುಲಾ ಬರ್ತಾವೆ ಲಾಗ್ಯಾರಿದಮಲ್ಲಿ. ಲಾಗ್ ಎ ಇಂಟು ಬಿ, ಲಾಗ್ ಎ ಪ್ಲಸ್ ಬಿ ಆ್ಯಂಡ್ ಲಾಗ್ ಎ ಇಂಟು ಬಿ ಟು ದ ಪವರ್ ಸಿ ಅಂತ ಆಗುತ್ತೆ. ಇದು ಯಾವ ಥರ ಐತಿ ಅಂದರೆ ನಿಮಗೆ ಲಾಗ್ ಎ ಇಂಟು ಬಿ ಟು ದ ಪವರ್ ಸಿ. ಸೊ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂದರೆ ನಾವು ಲಾಗ್ ಎ ಪ್ಲಸ್ ಲಾಗ್ ಬಿ ಟು ದ ಪವರ್ ಸಿ. ಸೊ ಇದನ್ನು ಬರ್ಕೊಂಡ್ರೆ ಏನಾಗುತ್ತೆ ನಿಮಗೆ ಲಾಗ್ 4 ಪ್ಲಸ್ ಲಾಗ್ 10 ಟು ದಿ ಪವರ್ 4. ಸೊ ಆಗ ನಿಮಗೆ ಲಾಗ್ 10 ಟು ದಿ ಪವರ್ 5 ಇದ್ದಾಗ ವ್ಯಾಲ್ಯೂ ಎಷ್ಟು ತೊಗೊಂಡಿದ್ರಿ, 5 ತೊಗೊಂಡಿದ್ರಿ. ಸೊ ಈಗ ಲಾಗ್ 10 ಟು ದಿ ಪವರ್ 4 ಅಂದರೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಅದಕ್ಕೆ ಎಷ್ಟಾಗುತ್ತೆ, ಇದು ಲಾಗ್ 4 ಪ್ಲಸ್ ಲಾಗ್ 10 ಟು ದಿ ಪವರ್ 4 ವ್ಯಾಲ್ಯೂ ಎಷ್ಟು ನಿಮಗೆ 4. ಲಾಗ್ 4 ಅಂದರೆ ಎಷ್ಟು ಬರ್ತೈತಿ ಅಂದರೆ ಅರೌಂಡ್ ಅದು ನಿಮಗೆ 0.6 ಬರ್ತೈತಿ. ಇಲ್ಲಿ ಪ್ಲಸ್ 4 ಐತಿ. ಸೊ 0.6 ಪ್ಲಸ್ 4 ಎಷ್ಟಾಗುತ್ತೆ ನಿಮಗೆ ಅರೌಂಡ್ 4.6. ಇದು ನಿಮಗೆ 4 ವ್ಯಾಲ್ಯೂ ಎಲ್ಲಿ ನೋಡ್ಕೋತೀರಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಲೊಗ್ಯಾರಿದಮ್ ಟೇಬಲ್. ಸೊ ಲೊಗ್ಯಾರಿದಮ್ ಟೇಬಲಲ್ಲಿ 4 ವ್ಯಾಲ್ಯೂ ನೋಡ್ಕೊಂಡ್ರಿ ಅಂದರೆ ಅದು ನಿಮಗೆ 0.6 ಬರ್ತೈತೆ. ಸೊ ಇಲ್ಲಿ ನಿಮ್ಮದು ಇ ನಾಟ್ ಆಫ್ ಸೆಲ್ ಕೊಟ್ಟಿದ್ರು 1.5, ಇದು ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂದರೆ 0.0295 ಆ್ಯಂಡ್ ಲಾಗದ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ 4.6. ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಿಮಗೆ 1.36 ವೋಲ್ಟ್. ದಟ್ ಈಸ್ ಇ ಎಮ್ ಎಫ್ ಆಫ್ ಅ ಸೆಲ್ ಎಷ್ಟು ಬರುತ್ತೆ ನಿಮಗೆ 1.36. ಈ ಲೊಗ್ಯಾರಿದಮ್ ಒಂದು ಸ್ವಲ್ಪ ನೀವು ಮಾಡೋದನ್ನು ನೋಡ್ಕೊರಿ. ಲೊಗ್ಯಾರಿದಮಲ್ಲಿ 3 ಫಾರ್ಮುಲಾ ಬರ್ತೈತಿ. ಒಂದು ಲಾಗ್ ಎ ಇಂಟು ಬಿ, ಲಾಗ್ ಎ ಡಿವೈಡೆಡ್ ಬೈ ಬಿ, ಲಾಗ್ ಎ ಟು ದ ಪವರ್ ಬಿ. ಈ ಒಂದು 3 ಫಾರ್ಮುಲಾ ನಿಮಗೆ ಗೊತ್ತಿದ್ವು ಅಂದರೆ ಇದನ್ನೇನು ಮಾಡ್ಬೋದು, ನೀವು ಮಾಡ್ಕೋಬೋದು. ದಟ್ ಈಸ್ ಇ ಎಮ್ ಎಫ್ ಆಫ್ ಅ ಸೆಲ್ ಫೈನಲಿ ಎಷ್ಟು ಬರುತ್ತೆ ನಿಮಗೆ 1.36 ವೋಲ್ಟ್ಸ್. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಅಗೇನ್ ಇದು ಕೂಡ ನಿಮಗೆ ಟು ಕ್ಯಾಲ್ಕುಲೇಟ್ ಇ ಎಮ್ ಎಫ್ ಆಫ್ ಅ ಸೆಲ್. ಸಾರಿ ಇದು ನಿಮ್ಮದು ಡೆಲ್ಟಾ ಜಿ ನಾಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ. ದಟ್ ಈಸ್ ಅ ಗಿಬ್ಸ್ ಫ್ರೀ ಎನರ್ಜಿ. ಸೊ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್ ಎಟ್ ಅ 298 ಕೆಲ್ವಿನ್ ಫಾರ್ ದ ಸೆಲ್ ರಿಯಾಕ್ಷನ್. ಸೊ ಇಲ್ಲೂ ಕೂಡ ನಿಮಗೆ ಸೆಲ್ ರಿಯಾಕ್ಷನ್ ಕೊಟ್ಟಾರ ನೋಡ್ರಿ. 3mg plus 2al 3 plus which changes into 3mg 2 plus 2al. ಸಾರಿ, ನಿಮಗೆ ಇಲ್ಲಿ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅಂದರೆ ಇದು ಬ್ಯಾಲೆನ್ಸ್ ಮಾಡಿ ಆಲ್ರೆಡಿ ನಿಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ನಿಮಗೆ ಗಿವನ್ ವ್ಯಾಲ್ಯೂಸ್ ಕೊಟ್ಟಾರ. ಇ ನಾಟ್ ಆಫ್ ಎಮ್ ಜಿ ಕೊಟ್ಟಾರ ಆ್ಯಂಡ್ ಇ ನಾಟ್ ಆಫ್ ಎ ಎಲ್ ಕೊಟ್ಟಾರ ಆ್ಯಂಡ್ ಫ್ಯಾರಡೇಸ್ ಇಕ್ವೇಷನ್, ಐ ಮೀನ್ ಫ್ಯಾರಡೇಸ್ ವ್ಯಾಲ್ಯೂನು
ಕೊಟ್ಟಿದ್ದಾರೆ. ಸೊ ಇದ್ರ ಬೇಸಿಸ್ ಮೇಲೆ ಏನು ಮಾಡಿರಿ, ಗಿವನ್ ಡಾಟಾ ಆಲ್ರೆಡಿ ನಿಮಗೆ ಗಿವನ್ ಡಾಟಾ ಕ್ವಶನಲ್ಲಿನೇ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನು ಏನು ಮಾಡಿರಿ, ವಾಪಸ್ ಇನ್ನೊಂದು ಸಾರಿ ಗಿವನ್ ಅಂತ ಹೇಳ್ಬಿಟ್ಟು ಬರ್ಕೋರಿ ಇ ನಾಟ್ ಆಫ್ ಎಮ್ ಜಿ ಮತ್ತು ಇ ನಾಟ್ ಆಫ್ ಎ ಎಲ್ ಮತ್ತು ಫ್ಯಾರಡೇಸ್ ವ್ಯಾಲ್ಯೂ. ಸೊ ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿರೋದು ಅವ್ನು ಏನು, ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು. ಸೊ ಇಲ್ಲಿ ಫಾರ್ಮುಲಾ ನಿಮಗೆ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಇ ನಾಟ್ ಆಫ್ ಅ ಸೆಲ್ ಆ್ಯಂಡ್ ಎಫ್. ಸೊ ಇಲ್ಲಿ ನಿಮಗೆ ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಇಂಟು ಇ ನಾಟ್ ಆಫ್ ಅ ಸೆಲ್ ಇಂಟು ಫ್ಯಾರಡೇಸ್. ಇಲ್ಲಿ ನಿಮಗೆ ಇ ನಾಟ್ ಆಫ್ ಅ ಸೆಲ್ ಅಗೇನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ ಅಂದರೆ, ಇ ನಾಟ್ ಆಫ್ ಅ ಸೆಲ್ ಬರ್ಕೊಂಡ್ಬಿಟ್ಟು ಯಾವುದ್ರದ್ದು ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಅದರಲ್ಲಿ ಕಡಿಮೆ ಇರೋ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರಿ ಅಂದರೆ ಏನು ಸಿಗ್ತೈತಿ ನಿಮಗೆ, ಇ ನಾಟ್ ಆಫ್ ಅ ಸೆಲ್ ಸಿಗ್ತೈತಿ. ಆ್ಯಂಡ್ ಫ್ಯಾರಡೇಸ್ ಕಾನ್ಸ್ಟಂಟನ್ನು ಕೊಟ್ಟಿದ್ದಾರೆ ಅವರು 96487 ವ್ಯಾಲ್ಯೂ ತೊಗೋಬೇಕಂತೇಳಿ. ಆ್ಯಂಡ್ ಒಂದು ಇರೋದು ನಿಮಗೆ ಎನ್ ವ್ಯಾಲ್ಯೂ. ಅಗೇನ್ ಎನ್ ಅಂದರೂ ಕೂಡ ಇಲ್ಲಿ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ ಆಗಿರೋದಾಗಿರ್ಬೋದು ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ ಆಗಿರೋದಾಗಿರ್ಬೋದು. ಸೊ ಆಲ್ರೆಡಿ ಇಕ್ವೇಷನ್ ನಿಮಗೆ ಬ್ಯಾಲೆನ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಎಮ್ ಜಿ ಎಷ್ಟೈತಿ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ 0 ಐತಿ. 0 ಇದ್ದಿದ್ದು ಎಷ್ಟಾಗಿ ಚೇಂಜ್ ಆಗತ್ತೈತಿ ನಿಮಗೆ ಇಲ್ಲಿ 2+ ಆಗಿ ಚೇಂಜ್ ಆಗತ್ತೆ. ಸೊ ಈ 3 ಇಲ್ಲ ಅಂತ ಕೌಂಟ್ ಮಾಡ್ಕೊಂಡ್ರಿ ಅಂದರೆ ಎಮ್ ಜಿ 0 ಇರೋದು ಎಷ್ಟಾಯಿತು, ಎಮ್ ಜಿ 2+ ಆಗಿ ಚೇಂಜ್ ಆಗ್ತೈತಿ. ಅಂದರೆ ಲಾಸ್ ಆಫ್ ಎಷ್ಟು ಎಲೆಕ್ಟ್ರಾನ್ ಆಗ್ತವೆ, 2 ಎಲೆಕ್ಟ್ರಾನ್ ಆಗ್ತವೆ. ಸೊ 1 ಎಮ್ ಜಿ ಇದ್ದಾಗ ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗತ್ತೈತಿ, 2 ಎಲೆಕ್ಟ್ರಾನ್ ಲಾಸ್ ಆಗತ್ತೈತಿ. ಸೊ 3 ಎಮ್ ಜಿ ಅಂತ ತೊಗೊಂಡ್ರಿ ಅಂದರೆ ಟೋಟಲ್ ನಂಬರ್ ಆಫ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ನಿಮಗೆ 6 ಆಗ್ತೈತೆ. ಅದೇ ಥರ ಇಲ್ಲಿ ಅಲ್ಯೂಮಿನಿಯಂ ತೊಗೋರಿ, ಈ ಓನ್ಲಿ ಅಲ್ಯೂಮಿನಿಯಂ 3+ ಐತೆ ಅಂತ ಕನ್ಸಿಡರ್ ಮಾಡಿ. ಸೊ ಎ ಎಲ್ 3+ ಇದ್ದಿದ್ದು ಏನಾಗತ್ತೈತಿ, ಎ ಎಲ್ 0 ಆಗತ್ತೈತಿ. ಸೊ 3+ ಇದ್ದಿದ್ದು 0 ಆಗಬೇಕಂದ್ರೆ ಎಲೆಕ್ಟ್ರಾನ್ಸ್ ಏನಾಗಬೇಕು ನಮಗೆ, ಗೇನ್ ಆಗಬೇಕು. ಸೊ 3+ ಇರೋದು 0 ಆಗಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ಏನಾಗಬೇಕು ನಮಗೆ ಇಲ್ಲಿ ಗೇನ್ ಆಗಬೇಕು. ಸೊ 1 ಅಲ್ಯೂಮಿನಿಯಮ್ 3 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಳ್ಳುತ್ತೆ ಅಂದರೆ 2 ಅಲ್ಯೂಮಿನಿಯಂ ಎಷ್ಟು ಮಾಡುತ್ತೆ, 6 ಎಲೆಕ್ಟ್ರಾನ್ಸ್ ಗೇನ್ ಆಗುತ್ತೆ. ಸೊ ಟೋಟಲ್ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿರ್ಬೋದು ಅಥವಾ ಟೋಟಲ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ನಿಮಗೆ 6 ಆಗುತ್ತೆ. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ವ್ಯಾಲ್ಯೂ ಆಫ್ ಎನ್ ಸಿಕ್ತು, ವ್ಯಾಲ್ಯೂ ಆಫ್ ಇ ನಾಟ್ ಸಿಗ್ತೈತಿ, ವ್ಯಾಲ್ಯೂ ಆಫ್ ಎನ್ ಎಷ್ಟೈತಿ ನಿಮಗೆ 6. ವ್ಯಾಲ್ಯೂ ಆಫ್ ಇ ನಾಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ ಅಂದರೆ, ಇ ನಾಟ್ ಆಫ್ ಅ ಸೆಲ್ ಈಸ್ ಈಕ್ವಲ್ಸ್ ಟು ಕೊಟ್ಟಿರೋದು ವ್ಯಾಲ್ಯೂ ಇದರಲ್ಲಿ ಯಾವುದು ಕಡಿಮೆ ಐತಿ ನೋಡ್ಕೋರಿ. ಇಲ್ಲಿ -1.66 ಐತಿ, ಇನ್ನೊಂದು -2.36 ಐತಿ. ಸೊ ಇವೆರಡರಲ್ಲಿ ನೋಡಿದಿರಿ ಅಂದರೆ ಜಾಸ್ತಿ ಇರೋದು ವ್ಯಾಲ್ಯೂ ಯಾವುದಾಗುತ್ತೆ ನಿಮಗೆ -1.66 -2.36. ಸೊ ಇವೆರಡೂ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಎಷ್ಟು ಬರ್ತೈತೆ ಆನ್ಸರ್ 0.7 ಬರುತ್ತೆ. ದಟ್ ಈಸ್ ಇ ನಾಟ್ ಆಫ್ ಅ ಸೆಲ್ ಎಷ್ಟಾಗುತ್ತೆ 0.7 ಇಂಟು ಫ್ಯಾರಡೇಸ್ ಕಾನ್ಸ್ಟಂಟ್ ಕೊಟ್ಟಿದ್ದಾರೆ ನಿಮಗೆ 96487. ಸೊ ಇದೆಲ್ಲ ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ ಫೈನಲ್ ಆಗಿ 405245.4 ಜೌಲ್ಸ್. ಸೊ ದಟ್ ಈಸ್ ಡೆಲ್ಟಾ ಜಿ ನಾಟ್ ಆಫ್ ಅ ಸೆಲ್ ಎಷ್ಟು ಬರುತ್ತೆ ನಿಮಗೆ 4052.45.4. ದಿಸ್ ಈಸ್ ಅ ಗಿಬ್ಸ್ ಎನರ್ಜಿ ಫಾರ್ ದ ರಿಯಾಕ್ಷನ್. ಸೊ ಇಲ್ಲಿ ನಿಮ್ಮದು ಸಿಂಪಲ್ ಫಾರ್ಮುಲಾ ಐತಿ -n ಇ ನಾಟ್ ಆಫ್ ಅ ಸೆಲ್ ಇಂಟು ಎಫ್. ಈ ವ್ಯಾಲ್ಯೂನ ನೀವು ನೆನ್ಪಿಟ್ಕೋಬೇಕು. ಕೆಲವೊಂದು ಟೈಮ್ ನಾವೇನು ತೊಗೋತೀವಿ 96,500 ತೊಗೋತೀವಿ, ಕೆಲವೊಂದು ಟೈಮು 96487 ತೊಗೋತೀವಿ. ಸೊ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ 4, ದಟ್ ಈಸ್ -1 ಇರುತ್ತೆ, -405245.4 ಬರುತ್ತೆ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಸೊ ನೆಗೆಟಿವ್ ಬರುತ್ತೆ. ದಿಸ್ ಈಸ್ ಅ ಡೆಲ್ಟಾ ಜಿ ನಾಟ್ ಆಫ್ ಅ ಸೆಲ್. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊರಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಜಿ ನಾಟ್ ಫಾರ್ ದ ರಿಯಾಕ್ಷನ್. ಸೊ ಕೊಟ್ಟ ರಿಯಾಕ್ಷನ್ ಏನು ಕೊಟ್ಟಾರೆ ನಿಮಗೆ Fe2+ aqueous Ag+ aqueous which gives Fe3+ aqueous plus Ag solid. ಸೊ ಇಲ್ಲಿ ರಿಯಾಕ್ಷನಲ್ಲಿ ಕೊಟ್ಟಿರೋ ರಿಯಾಕ್ಷನ್ ಇದು. ಅಗೇನ್ ಇದಕ್ಕೆ ನಿಮ್ಗೆ ಏನು ಮಾಡಿದ್ದಾರೆ ಕ್ವಶನಲ್ಲಿ ಡೈರೆಕ್ಟಾಗಿ ಇ ನಾಟ್ ಆಫ್ ಅ ಸೆಲ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ಯಾರಡೇಸ್ ಕಾನ್ಸ್ಟಂಟ್ ಕೊಟ್ಟಿದ್ದಾರೆ. ಸೊ ಗಿವನ್ ಡಾಟಾ ಅಂತ ಬರ್ಕೊಂಡ್ರಿ ಅಂದರೆ ಕೊಟ್ಟಿರೋದು ಎರಡು ಕೊಟ್ಟಿದ್ದಾರೆ. ಒಂದು ಇ ನಾಟ್ ಆಫ್ ಅ ಸೆಲ್ ಎಷ್ಟು ಕೊಟ್ಟಿದ್ದಾರೆ 0.03 ವೋಲ್ಟ್ಸ್ ಮತ್ತು ಫ್ಯಾರಡೇಸ್ ಕಾನ್ಸ್ಟಂಟ್ 96500, ದಟ್ ಈಸ್ 96,500. ಕೆಲವೊಂದು ಟೈಮ್ ನಿಮಗೆ 96,500 ಕೊಡ್ತಾರೆ, ಕೆಲವೊಂದು ಟೈಮ್ 96487 ಕೊಡ್ತಾರೆ. ಸೊ ಯಾವ್ದು ವ್ಯಾಲ್ಯೂ ತೊಗೊಂಡ್ರು ನಡೀತೈತಿ, ಯಾವ್ದು ಕೊಟ್ಟಿರ್ತಾರೆ ಆ ವ್ಯಾಲ್ಯೂ ತೊಗೋರಿ, ಇಲ್ಲಾಂದರೆ ಯು ಕ್ಯಾನ್ ಗೋ ವಿತ್ 96,500. ಸೊ ಅಗೇನ್ ನಿಮಗೆ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ, ಡೆಲ್ಟಾ Z0 is equals to -n E0 of a cell into
ಫ್ಯಾರಡೇಸ್ ಕಾನ್ಸ್ಟೆಂಟ್. ದ ವ್ಯಾಲ್ಯೂ ಆಫ್ ಎನ್ ಏನು ಹೇಳುತ್ತೆ ನಿಮಗೆ, ನಂಬರ್ ಆಫ್ ಲಾಸ್ ಆಫ್ ಎಲೆಕ್ಟ್ರಾನ್ ಅಥವಾ ನಂಬರ್ ಆಫ್ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ ನೋಡ್ಕೋರಿ Fe2+ ಐತಿ, Fe2+ ಇದ್ದಿದ್ದು ಏನಾಗಿ ಚೇಂಜ್ ಆಗತೈತಿ ನಿಮಗೆ Fe3+. ಸೊ 2+ ಇದ್ದಿದ್ದು 3+ ಆಗಿ ಚೇಂಜ್ ಆಗಬೇಕಂದ್ರೆ ಒಂದು ಎಲೆಕ್ಟ್ರಾನ್ ಏನಾಗಬೇಕು ನಿಮಗೆ, ಲಾಸ್ ಆಗಬೇಕು. ಅದೇ ಥರ Ag+ ಇರೋದು ಏನಾಗತೈತಿ ಇಲ್ಲಿ ನಿಮಗೆ Ag0 ಆಗತೈತಿ. Ag+ ಇರೋದು Ag0 ಆಗಬೇಕಂದ್ರೆ ಗೇನ್ ಆಫ್ ಏನಾಗಬೇಕು ನಿಮಗೆ 1 ಎಲೆಕ್ಟ್ರಾನ್ ಆಗಬೇಕು. ಸೊ ರಿಯಾಕ್ಷನಲ್ಲಿ ನೋಡಿದ್ರಿ ಅಂದ್ರೆ ಒಂದು ಎಲೆಕ್ಟ್ರಾನ್ ಲಾಸ್ ಆಗತೈತಿ ಆ್ಯಂಡ್ ಒಂದು ಎಲೆಕ್ಟ್ರಾನ್ ಏನಾಗತೈತಿ ಗೇನ್ ಆಗತೈತಿ. ಹಾಗಾಗಿ ದ ವ್ಯಾಲ್ಯೂ ಆಫ್ ಎನ್ ಎಷ್ಟಾಗುತ್ತೆ ನಿಮಗೆ 1 ಆಗುತ್ತೆ. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಒನ್ ದ ವ್ಯಾಲ್ಯೂ ಆಫ್ ಎನ್ ಎಷ್ಟಾಗುತ್ತೆ ನಿಮಗೆ 1. E0 ಆಫ್ ಅ ಸೆಲ್ ಕೊಟ್ಟಿದ್ದಾರೆ, ದಟ್ ಈಸ್ 0.03 ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಕೊಟ್ಟಾರ 96500. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರ್ತೈತಿ ಅಂದರೆ ಆನ್ಸರ್ -2895 ಜೌಲ್ಸ್ ಬರುತ್ತೆ. ದಟ್ ಈಸ್ ಅ Z0, ದಟ್ ಈಸ್ ಡೆಲ್ಟಾ Z0 ಎಷ್ಟು ಬರುತ್ತೆ ಅಂದರೆ -2895 joules. So this is the answer. Note down, mark. Moving on to next problem. Find the value of delta Z0 at a 25 degree for the following electrochemical cell. So reaction ನಿಮಗೆ ಇಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ರಿಯಾಕ್ಷನ್ ಬರ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ, E0 ಆಫ್ ಅ ಸೆಲ್ ಮಾಡಬೇಕು. ಸೊ ಇಲ್ಲಿ ರಿಯಾಕ್ಷನ್ ನಿಮಗೆ ಏನವರು ಮೆನ್ಷನ್ ಮಾಡಂತ ಕೇಳಿಲ್ಲ. ಸೊ ರಿಯಾಕ್ಷನ್ ನೀವು ಬರ್ಕೊಂಡು ನಡೆಯುತ್ತೆ, ಬರ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಸೊ ಏನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ Cu ಬಾರ್ Cu2+ ಆ್ಯಂಡ್ ಕಾನ್ಸಂಟ್ರೇಷನ್ 1 m /Ag ಪ್ಲಸ್ ಇದ್ದಿದ್ದು ಏನಾಗುತ್ತೆ ನಿಮಗೆ ಕಾನ್ಸಂಟ್ರೇಷನ್ 1 m ಇರುತ್ತೆ, Ag ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ E0 ಆಫ್ Cu ಕೊಟ್ಟಿದ್ದಾರೆ ಆ್ಯಂಡ್ E0 ಆಫ್ Ag ಕೊಟ್ಟಿದ್ದಾರೆ ಆ್ಯಂಡ್ ಫ್ಯಾರಡೇಸ್ ಕಾನ್ಸ್ಟೆಂಟ್ ನಿಮಗೆ 96487 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ E0 ಆಫ್ Cu2+ Cuದು ಮತ್ತು E0 ಆಫ್ Ag ಬರ್ಕೋರಿ ಆ್ಯಂಡ್ ಫ್ಯಾರಡೇಸ್ ಕಾನ್ಸ್ಟೆಂಟ್ ಬರ್ಕೋರಿ. ನಿಮ್ಗೆ ಇಲ್ಲಿ ಏನು ಕೊಟ್ಟಾರ, Cu ಇದ್ದಿದ್ದು Cu2+ ಆಗಿ ಚೇಂಜ್ ಆಗ್ತಾ ಇದೆ ಆ್ಯಂಡ್ Ag+ ಇದ್ದಿದ್ದು Ag ಆಗಿ ಚೇಂಜ್ ಆಗ್ತಾಯಿದೆ. ಅಂದರೆ ನಿಮಗೆ ಇದ್ರ ಮೇಲೆ ನಮಗೆ ವ್ಯಾಲ್ಯೂ ಆಫ್ ಎನ್ ಏನಾಗುತ್ತೆ ಗೊತ್ತಾಗುತ್ತೆ. ಸೊ ನಿಮಗೆ ಫಾರ್ಮುಲಾ ಡೆಲ್ಟಾ Z0 ಈಸ್ ಈಕ್ವಲ್ಸ್ ಟು -n E0 ಆಫ್ ಅ ಸೆಲ್ ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್. ಸೊ E0 ಆಫ್ ಅ ಸೆಲ್ ನಿಮಗೆ ಡೈರೆಕ್ಟ್ ಕೊಟ್ಟಿಲ್ಲ, E0 ಆಫ್ Cu ಮತ್ತು E0 ಆಫ್ Ag ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಏನು ಮಾಡಬೇಕು ನೀವು E0 ಆಫ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ ಅಂದರೆ ಜಾಸ್ತಿ ಇರೋ ವ್ಯಾಲ್ಯೂ ಒಳಗೆ ಏನು ಮಾಡಿರಿ, ಕಡಿಮೆ ಇರೋ ವ್ಯಾಲ್ಯೂನ ನೀವು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ, E0 ಆಫ್ ಅ ಸೆಲ್ ಸಿಗುತ್ತೆ. ಸೊ E0 ಆಫ್ ಸೆಲ್ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ನಿಮ್ಮದು ಒಂದು 0.34 ಐತಿ, ಇನ್ನೊಂದು 0.8 ಐತಿ. ಸೊ ಇವೆರಡರಲ್ಲಿ 0.8 ಏನಾಗುತ್ತೆ ಲಾರ್ಜರ್ ವ್ಯಾಲ್ಯೂ ಆಗುತ್ತೆ. ಇದರಲ್ಲಿ ಏನು ಮಾಡಿರಿ 0.34 ನೀವು ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ, E0 ಆಫ್ ಅ ಸೆಲ್ ಸಿಗುತ್ತೆ. ಎಷ್ಟು ಬರುತ್ತೆ ಅದು 0.46. ಸೊ ವ್ಯಾಲ್ಯೂ ಆಫ್ ಎನ್ ಎಷ್ಟಾಗುತ್ತೆ ಅಂದರೆ Cu0 ಇದ್ದಿದ್ದು 2+ ಆಗಿ ಚೇಂಜ್ ಆಗ್ತೈತಿ ಅಂದರೆ ಲಾಸ್ ಆಫ್ ಎಷ್ಟಾಗುತ್ತೆ ನಿಮಗೆ 2 ಎಲೆಕ್ಟ್ರಾನ್ ಆಗುತ್ತೆ, -2 ಇಂಟು E0 ಆಫ್ ಅ ಸೆಲ್ 0.46 ಆ್ಯಂಡ್ ಫ್ಯಾರಡೇಸ್ ಕಾನ್ಸ್ಟೆಂಟ್ ಕೊಟ್ಟಾರೆ ನಿಮಗೆ 96487. ಸೊ ಇಲ್ಲಿ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಇವೆರಡೂ ಏನು ಮೆನ್ಷನ್ ಮಾಡಿದಾರಲ್ಲ ಇದ್ರ ಮೇಲೆ ಏನಾಗ್ತೈತಿ ನಮಗೆ ದ ವ್ಯಾಲ್ಯೂ ಆಫ್ ಎನ್ ಗೊತ್ತಾಗ್ತೈತಿ. ಜಾಸ್ತಿ ಎಲೆಕ್ಟ್ರಾನ್ಸ್ ಯಾವ್ದು ಇರ್ತೈತಿ ಅದು ತಗೋರಿ. ಇಲ್ಲಿ ನಿಮಗೆ 2 ಎಲೆಕ್ಟ್ರಾನ್ ಲಾಸ್ ಆಗತ್ತೈತಿ. ಇದನ್ನು ನೋಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಲಾಸ್ ಆಗ್ತಾ ಇರೋದು ಒಂದೇ ಎಲೆಕ್ಟ್ರಾನ್. ಸೊ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ಏನಾಗ್ತೈತಿ ನಮಗೆ Ag+2 ಮತ್ತು 2Ag ಅಂತ ಬರ್ತೈತಿ. ಹಾಗಾಗಿ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಇಲ್ಲಿ ನಿಮಗೆ 2 ಆಗುತ್ತೆ. ಸೊ ಇದು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ -88768.04 joules. ದಟ್ ಈಸ್ ಅ ಡೆಲ್ಟಾ Z0 ಆಫ್ ಅ ಸೆಲ್ ಎಷ್ಟು ಬರುತ್ತೆ ನಿಮಗೆ ಇಷ್ಟು ಬರುತ್ತೆ. ಸೊ ದಿಸ್ ಈಸ್ ಅ ಆನ್ಸರ್. ನೋಟ್ ಡೌನ್ ಮಾಡಿಬಿಟ್ರಿ. ಸೊ ನೆಕ್ಸ್ಟ್ ಕ್ವಶನ್ ಒಂದು ಐತೆ ನೋಡಿರಿ. ಸೊ ಈ ಕ್ವಶನ್ನ ನೀವೇನು ಮಾಡಿರಿ ಹೋಮ್ವರ್ಕ್ ಅಂತ ತೊಗೋರಿ, ಟ್ರೈ ಮಾಡಿರಿ. ಸೊ ಇದ್ರದ್ದು ಆನ್ಸರ್ ಎಷ್ಟು ಬರ್ತೈತಿ ನೋಡ್ಕೊರಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಸೊ ಹಿಂದೆ ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸಾಲಿಡ್ ಸ್ಟೇಟು ಮತ್ತು ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸೊಲ್ಯೂಷನ್. ಸೊ ಅವು ಪ್ರಾಬ್ಲಮ್ಸು ಕೂಡ ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನೇ ಡಿಸ್ಕಸ್ ಮಾಡೈತಿ. ಸೊ ಅದರದ್ದು ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೈತಿ. ನೀವು ಆ ವಿಡಿಯೋಸು ಕೂಡ ನೋಡ್ಕೋಬೋದು. ಥ್ಯಾಂಕ್ ಯು.